ಸರ್ ನಮಸ್ತೆ, ನಾವು ಐರಾ ಟಿವಿಯಿಂದ ಯೂಟ್ಯೂಬ್ ಚಾನಲ್ ಅಂತ. ಅದೇ ಇವಾಗ ಸೌಜನ್ಯ ಕೇಸ್ ನಡೀತಾ ಇದೆಯಲ್ಲ, ಅದ್ರ ಬಗ್ಗೆ ಏನಾದ್ರು ಹೇಳೋಕ್ಕೆ ಇಷ್ಟಪಡ್ತೀನಿ. ಸರ್, ಸೌಜನ್ಯಗೆ ನಿಜವಾಗ್ಲೂ ಅನ್ಯಾಯವಾಗಿದೆ. ನಮ್ಮ ಕರ್ನಾಟಕದಲ್ಲಿ ಎಷ್ಟೋ ಹೆಣ್ಮಕ್ಳು ರೇಪ್ ಆಗಿಲ್ಲದೆ ಹೋದ್ರು ರೇಪ್ ಅಂತ ಕೇಸ್ ಸುಮ್ಮನೆ ಫೇಕ್ ಕೇಸ್ಗಳು ಕೊಡ್ತಾ ಇದ್ದಾರೆ ಇತ್ತೀಚೆಗೆ. ಬಟ್ ಆ ಹೆಣ್ಮಗಳಿಗೆ ನಿಜವಾಗ್ಲೂ ಅನ್ಯಾಯವಾಗಿದೆ. ಅದ್ರ ವಿರುದ್ಧವಾಗಿ ಪ್ರತಿಯೊಬ್ಬರು ಧ್ವನಿ ಎತ್ತಬೇಕಾಗಿದೆ. ನಮ್ಗಳ ಹೋರಾಟ ಧರ್ಮಸ್ಥಳದ ವಿರುದ್ಧ ಅಲ್ಲ. ಧರ್ಮಸ್ಥಳದಲ್ಲಿ ಸೌಜನ್ಯ ಏನು ಅನ್ಯಾಯವಾಗಿದೆ, ಆ ಅನ್ಯಾಯದ ವಿರುದ್ಧ ಹೋರಾಟ ಪ್ರತಿಯೊಬ್ಬರು ಮಾಡಬೇಕಾಗಿದೆ. ಯಾಕೆಂದರೆ ಫ್ಯಾಕ್ಟ್, ನಿಜ, ಅದು ಆಗಿದೆ, ಸತ್ಯ. ಯಾಕೆಂದರೆ ಈಗಿನ ಕಾಲದಲ್ಲಿ ಹೆಣ್ಮಕ್ಳು ಗೊತ್ತಲ್ಲ, ಸುಮ್ಮನೆ ರೇಪ್ ಕೇಸ್ ಕೊಡೋದು ಆ ಥರದ್ದೆಲ್ಲ ಅಲ್ಲ. ಅದು ನಿಜ ನಡೆದಿದೆ, ಘಟನೆ ನಡೆದಿದೆ. ನೂರಾರು ಜನ ಹೆಣ್ಮಕ್ಳಿಗೆ ಅಲ್ಲಿ ಅನ್ಯಾಯವಾಗಿದೆ. ಆ ಅನ್ಯಾಯದ ವಿರುದ್ಧ ನಾವೆಲ್ಲರೂ ಹೋರಾಟ ಮಾಡ್ತೀವಿ. ಯಾಕೆಂದರೆ ನಮಗೂ ಅಕ್ಕ ತಂಗಿರಿದ್ದಾರೆ. ಆ ಥರ ಕ್ರೂರವಾಗಿ ಅವ್ರ ಮನೆಗೆ ನಿಜವಾಗ್ಲೂ ಹೇಳ್ತೀನಿ, ಹೆಣ್ಣೆತ್ತವ್ರ ಮನೆಯಲ್ಲಿ ನಿಜವಾಗ್ಲೂ ಆ ಥರದ ಕಷ್ಟ ತಡ್ಕೊಳ್ಳೋಕ್ಕೆ ತುಂಬ ಕಷ್ಟವಾಗುತ್ತೆ. ಯಾಕೆಂದರೆ ಅದು ಫೇಕ್ ಅಲ್ಲ, ಅದು ಟ್ರೂ, ನಿಜ, ಅದು ಸತ್ಯ. ಯಾಕೆಂದರೆ ಸುಳ್ಳು ಕೇಸ್ ಆಗಿದ್ದರೆ ನಾವೆಲ್ಲ ತಲೆ ಕೆಡಿಸ್ಕೊತಾ ಇರಲಿಲ್ಲ. ಅಲ್ಲಿ ಆಗಿರೋದು ನಿಜ, ಹೆಣ್ಮಗಳಿಗೆ ಅನ್ಯಾಯವಾಗಿದೆ. ಆ ಅನ್ಯಾಯದ ವಿರುದ್ಧ ಪ್ರತಿಯೊಬ್ಬ ಮಾನವೀಯತೆ ಇರೋನು, ಮನುಷ್ಯತ್ವ ಇರೋನು ಪ್ರತಿಯೊಬ್ಬನು ಅಯ್ಯೋ ಅನ್ಬೇಕಾಗುತ್ತೆ, ಹೋರಾಟ ಮಾಡಬೇಕಾಗುತ್ತೆ. ಒಬ್ಬರು ಇಬ್ಬರು ಧ್ವನಿ ಎತ್ತಿದ್ರಾಗಲ್ಲ, ಸಾವಿರಾರು ಜನ ಇಡೀ ಕರ್ನಾಟಕ ದಂಗೆ ಎದ್ದೇಳಬೇಕು, ಅದ್ರ ವಿರುದ್ಧ ಹೋರಾಟ ಆಗಬೇಕು. ಅವಳಿಗೆ ನ್ಯಾಯ ಸಿಗೋವರೆಗೂ ಹೋರಾಟ ಮಾಡಬೇಕು ಈ ಕಾನೂನು ಎಲ್ಲ ದುಡ್ಡು ತಿನ್ಕೊಂಡು ಈ ಮೀಡಿಯಾಗಳು ಕೆಲವು ಎಲ್ಲ ಏನು ಗೊತ್ತಾ, ಅವ್ರಿಗೆ ಅಪ್ಪ ಅವ್ವನೇ ಬೇಕಾಗಿಲ್ಲ, ಯಾರನ್ನ ಬೇಕಾದ್ರೂ ದುಡ್ಡು ಕೊಟ್ರೆ ಅಪ್ಪ ಅವ್ವ ಅಂತಾರೆ. ಆ ಪರಿಸ್ಥಿತಿ ಇದೆ ಇವತ್ತು. ಹೌದಾ ಇಲ್ಲೂರಾ? ಅಪ್ಪ ಅವ್ವ ಅನ್ನಂಗೆಲ್ಲ ಮೀಡಿಯಾದವ್ರಿಗೆ ದುಡ್ಡು ಕೊಟ್ಬಿಟ್ರೆ ಯಾವನಾರ ಅಪ್ಪ, ಯಾರನ್ನಾರ ಅವ್ವ ಅಂತಾರೆ. ಆ ಹೆಣ್ಮಕ್ಳ ವಿರುದ್ಧ ಯಾರು ಒಬ್ರು ಧ್ವನಿ ಎತ್ತುತ್ತಿದಾರೇನ್ರಿ? ಇಲ್ಲಿ ಯಾವ್ದಾರ ಫೇಕ್ ಕೇಸ್ ಹಾಕ್ಲಿ, ಅವ್ರು ನಮ್ಮನ್ನು ಹೆಡ್ಲೈನಲ್ಲಿ ಹಾಕ್ಬಿಡ್ತಾರೆ ಎಲ್ಲರದ್ದು ಅವ್ರದ್ದು. ಯಾಕೇಳು ಪೈಸಾ. ಇವತ್ತು ದುನಿಯಾದಲ್ಲಿ ದುಡ್ಡು ಮಾತಾಡ್ತಾ ಇದೆ, ಒಳ್ಳೆತನ ಬೆಲೆ ಇಲ್ಲ. ನಮ್ಮದು ಗುರು ಇಷ್ಟೇ, ನಿಜವಾಗ್ಲೂ ನೀನು ಯಾವತ್ತಾರು ನಮಗೆ ಗ್ರೂಪಲ್ಲಿ ಒಂದು ಕಾಲ್ ಮಾಡು, ದೇವ್ರಣ್ಣ ನಾವು 100 ಜನ ಹೋರಾಟಕ್ಕೆ ಬರ್ತೀವಿ. ಪಾದಯಾತ್ರೆ ಮಾಡ್ಕೊಂಡು ಹೋಗೋಣ, ಹೆಣ್ಮಕ್ಳಿಗೆ ನ್ಯಾಯ ಕೊಡ್ಸೋಣ. ಜೈ ಹಿಂದ್, ಜೈ ಕರ್ನಾಟಕ, ಜೈ ಭೀಮ್, ಜೈ ಭೀಮ್.